ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಭೈರವ್ ಸ್ಕೂಲ್ ಫೈನಲೈಸ್ ಮಾಡಬೇಕಿತ್ತು. ಸೊ ಅದಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ವಿ. ಹಾಗೆ ಒಂದು ಸ್ವಲ್ಪ ಕೆಲಸ ಕೂಡ ಇತ್ತು, ಅದನ್ನು ಮುಗಿಸ್ಕೊಂಡು ಸ್ಕೂಲ್ ನೋಡೋಣ ಅಂತ ಹೇಳಿ ಹೋದ್ವಿ. ಸೊ ಇಲ್ಲಿ ಬಂದು ನಾವು ನೋಡಿದಂಥದ್ದು NPS ಇವತ್ತು ನೋಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಮೈಸೂರು ರೋಡಲ್ಲಿರುವಂಥ ಸ್ಕೂಲ್ನ ನೋಡಬೇಕಿತ್ತು. ಸೊ ಅದಕ್ಕೆ ಫಸ್ಟು NPS ನೋಡ್ಕೊಂಡು ಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ತುಂಬ ಬ್ರಾಂಚಸ್ ಇದೆ. ಕೆಂಗೇರಿ ಒಂದು ಬ್ರಾಂಚ್ ಇದೆ, ಬನಶಂಕರಿ ಒಂದು ಬ್ರಾಂಚ್ ಇದೆ. ಇದು ಬಂದು ಕೆಂಪೇಗೌಡ ಲೇಔಟ್ ಅಂತ ಹೇಳಿ ಹೊಸ ಸ್ಕೂಲು. ಆ್ಯಂಡ್ ಐ ಥಿಂಕ್ 1 ವರ್ಷ ಅಷ್ಟೇ ಆಗಿದೆ ಈಗ ಕನ್ಸ್ಟ್ರಕ್ಷನ್, ಫುಲ್ ಫ್ಲೆಜ್ಡ್ ಆಗಿ ಕನ್ಸ್ಟ್ರಕ್ಷನ್ ಆಗಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಹೋಗಿ ಚೆಕ್ ಮಾಡೋಣ ಒಂದು ಸತಿ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇದು ಬಂದು NPS ಕೆಂಪೇಗೌಡ ಲೇಔಟ್, ಇನ್ನು ಮೈಸೂರು ರೋಡ್ ಇಲ್ಲ, ಮೈಸೂರು ಹಾಂ ಕೆಂಪೇಗೌಡ ಲೇಔಟು. ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಆಲ್ಮೋಸ್ಟ್ ಇಲ್ಲೆಲ್ಲ ಗ್ರೌಂಡ್ ಭೈರವ್ ನೋಡಿ JCB ಆಗುತ್ತೆ. ಗ್ರೌಂಡ್ ಆ್ಯಕ್ಚುಲಿ ಬೇರೆದೇ ಕಂಪೇರ್ ಮಾಡಿದ್ರೆ ಚಿಕ್ಕದೇ ಅನಿಸುತ್ತೆ ಅಲ್ವಾ. ಸೊ ಇವಾಗ ಇದೊಂದು NPS. ಮತ್ತು ಹೋಗ್ತಾ ಮೈಸೂರು ರೋಡಲ್ಲಿ ಯಾವುದದು ಸ್ಕೂಲು, ಮ್ಯಾರಿಗೋಲ್ಡ್. ಹಾಂ, ಮ್ಯಾರಿಗೋಲ್ಡ್ ಅಂತ ಒಂದು ಸ್ಕೂಲ್ ಆಗಿದೆ. ಅಲ್ಲಿ ಕೂಡ ವಿಚಾರಿಸ್ಕೊಂಡು ಬೇಕು. ಸೊ ಲೆಟ್ಸ್ ಗೋ ಸಿ ಏನಿದೆ ಫೀ ಸ್ಟ್ರಕ್ಚರ್ ಎಲ್ಲ ಕೇಳ್ಕೊಳ್ಳುವ. ಹೌದು, ಇದು ಪ್ಲೇ ಏರಿಯಾ ಮಕ್ಕಳಿಗೆ ಕೆಳಗಿದೆ ಅನಿಸುತ್ತೆ. ಸೊ ವೇಟ್ ಮಾಡ್ತಾ ಇದ್ದೀವಿ. One digital board and one green board will play. Whatever it is hand will be shown in the digital board, so that they will be identifying that. Plus they can sit anywhere and even one mat will be given provided to them if they like to sit in the mat, because they are coming to school is a great thing. Such a small thing. So there is nothing restriction. You have to sit on the bench of minutes. Tomorrow onwards they can we'll sit at home only. We don't want to come here. So it is designed in such a way, even in these days they can sit. Take it, eat it. Okay. ಈ ಕಡೆ ಹೋಗಿ ಇವಾಗ ಬಂದ್ವಿ. ಟೈಮ್ ಹತ್ತತ್ರ 6 ಗಂಟೆ ಆಗ್ತಾ ಬರ್ತದೆ. ಅಪ್ಪ 3 ದಿವಸದಲ್ಲಿ 3 ದಿವಸ ಹೇಗೆ ಹೋಯ್ತು ಅಂತಲೇ ಗೊತ್ತಾಗ್ತಲ್ಲ. ಸೊ ಆಲ್ ದಿ 3 ಡೇಸ್ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಸೊ ಎಸ್, ಇವತ್ತು ಭೈರವ್ಗೆ ಸ್ಕೂಲ್ ಕೇಳ್ಕೊಂಡು ಬರೋಣ ಅಂತ ಹೋದ್ವಿ. ಸೊ NPS ಕೆಂಪೇಗೌಡ ಲೇಔಟ್ ಸೊ ಏನಿದೆ ಅದನ್ನು ನೋಡ್ಕೊಂಡು ಬಂದಿದ್ದು. ಸೊ ಇನ್ನೂ ಒಂದೇನಿದೆ ಮೈಸೂರು ರೋಡ್ ಅಂತ, ರಾಮುಹಳ್ಳಿ ಅಂತ ಹುಡುಕಿದ್ವಿ ನಾವು, ಬಿಕಾಸ್ ಅಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಹೋಗಿದ್ದರಿಂದ ಅಲ್ಲೇ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಇಟ್ಸ್ ಎ ನ್ಯೂ ಬ್ರ್ಯಾಂಚ್ ಏನು ಓಪನ್ ಆಗಿದೆ. ಸೊ ಇಟ್ ಈಸ್ ನಾಟ್ ಲೈಕ್ ಅ ಫ್ರ್ಯಾಂಚೈಸಿ ಥರ ಅದು ವರ್ಕ್ ಆಗೋಲ್ಲ. ಲೈಕ್ ಏನು ಮಾಡ್ತಾರೆ, NPS ಫ್ರ್ಯಾಂಚೈಸಿ ತೊಗೊಂಡು ಒಂದಷ್ಟು ಜನ ಅದನ್ನು ಬೆಳೆಸ್ಕೊಂಡು ಇಲ್ಲ ಅದರದ್ದು ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ದಿಸ್ ಈಸ್ ಲೈಕ್ ಅ ಹೋಮ್ ಗ್ರೋನ್. ಸೊ ಆ್ಯಕ್ಚುಲ್ ಫೌಂಡರ್ ಏನಿದ್ದಾರೆ, ಸೊ ಲೆಟ್ ಮಿ ಜಸ್ಟ್ ಬ್ರಿಂಗ್ ಅಪ್ ಹಿಸ್ ನೇಮ್, ಕೃಷ್ಣಮೂರ್ತಿನ ಗೋಪಾಲ್ ಕೃಷ್ಣ ಸರ್. ಸೊ ಡಾಕ್ಟರ್ KP ಗೋಪಾಲ್ ಕೃಷ್ಣ ಸರ್ ಅವ್ರದ್ದೇ ಹೇಗೆ ಈಗ ರಾಜಾಜಿನಗರ್ ಮತ್ತು ಇಂದಿರಾನಗರಲ್ಲಿ ಹೇಗೆ ವರ್ಕ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳಿದರು. ಸೊ ಸಿನ್ಸ್ ಇಟ್ಸ್ ನಾಟ್ ಅ ಫ್ರ್ಯಾಂಚೈಸಿ, ಅವರೇ ಇಂಡಿವಿಜುವಲ್ ಆಗಿ ಹೀ ಈಸ್ ಇನ್ ಟು ಇಟ್ ಆ್ಯಂಡ್
ಹೆಸ್ ಟೇಕನ್ ಎನ್ ಇನಿಷಿಯೇಟಿವ್. ಸೊ ಅಕಾಡೆಮಿಕ್ಸ್ ಇರಲಿ ಏನಿರಲಿ, ಸೊ ಏನು ಫಾಲೋ ಆಗುತ್ತೆ ರಾಜಾಜಿನಗರ್, ಸೇಮ್ ಥಿಂಗ್ ವಿಲ್ ಬಿ ಫಾಲೋಡ್ ಹಿಯರ್ ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ನಮಗಿನ್ನ ಒಂದು ಹತ್ತಿರ ಆಗುವಂಥದ್ದು NPS ಬನಶಂಕರಿ. ಸೊ ಅಲ್ಲೂ ಕೂಡ ಹೋಗಿ ನೋಡಬೇಕು. ಇವತ್ತು ಅದು ಒಂದನೇ ನೋಡೋಕ್ಕಾಗಿದ್ದು, ಬಿಕಾಸ್ ಹೊರಟಿದ್ದೇ ಲೇಟ್ ಆಗೋಯಿತು. ನಾವು ಬೆಳಗ್ಗೆ ಎದ್ದು ಹೊಡೆದು ಲೇಟ್ ಆಯಿತು. ಸೊ ಒಂದು ಕನ್ಫ್ಯೂಷನ್ ನನಗೆ ಯಾವಾಗಲೂ ಇರೋದೇನು ಅಂತ ಹೇಳಿದ್ರೆ, CBSE ಮತ್ತು ICICಗೂ ಏನು ಡಿಫ್ರೆನ್ಸ್ ಆಗುತ್ತೆ ಮತ್ತು ಯಾವ ಥರ ಮಕ್ಕಳು ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಆ್ಯಂಡ್ ಲಾಂಗ್ ರನ್ನಲ್ಲಿ ಒನ್ ಸ್ಟೂಡೆಂಟ್ ಪಾಸಿಂಗ್ ಔಟ್ ಫ್ರಮ್ 10th ಸ್ಟ್ಯಾಂಡರ್ಡ್ ಫ್ರಮ್ CBSE ಬೋರ್ಡ್ಗೂ ICIC ಬೋರ್ಡ್ಗೂ ಏನು ಡಿಫ್ರೆನ್ಸ್ ಇರಬಹುದು ಅನ್ನೋವಂಥದ್ದನ್ನು ನೋಡೋಕ್ಕೆ ಹೋದರೆ ನಾವು, ಬಿಕಾಸ್ ತುಂಬ ಜನ ಸ್ಟೂಡೆಂಟ್ಸ್ ಆಗಿರಲಿ ಅಥವಾ ಪೇರೆಂಟ್ಸ್ ಆಗಿರಲಿ ಕಂಪ್ಲೇಂಟ್ ಮಾಡುವಂಥದ್ದು ICIC ಸಿಲೆಬಸ್ ತುಂಬ ಕಷ್ಟ ಅನ್ನುವಂಥದ್ದನ್ನು ತುಂಬ ಜನ ಹೇಳೋದನ್ನು ನಾನು ಕೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ICIC ಸಿಲೆಬಸ್ಸಲ್ಲಿ ನಮಗೇನಾಗುತ್ತೆ, ಇನ್ ಡೆಪ್ತ್ ನಾಲೆಜ್ ಅವರು ಹೇಳಿಕೊಡ್ತಾರೆ. ಬೀಟ್ ಎನಿ ಸಿಲೆಬಸ್ ಆಗಿರ್ಬೋದು, ಮತ್ತು ಲ್ಯಾಂಗ್ವೇಜ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಹಾಗಾಗಿ ಇನ್ ಡೆಪ್ತ್ ಆಗಿ ಹೇಳ್ಕೊಡೋದ್ರಿಂದ ಅದು ಸ್ವಲ್ಪ ಕಷ್ಟ ಅಂತ ಮಕ್ಕಳಿಗೆ ಅನಿಸುತ್ತೆ. ವೆರಸ್ ಇನ್ CBSE ಬಂದುಬಿಟ್ಟು ಇಟ್ಸ್ ಕಾನ್ಸೆಪ್ಟ್ ಓರಿಯೆಂಟೆಡ್. ಸೊ ನಿಮಗೆ ಕಾನ್ಸೆಪ್ಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಮತ್ತು ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಬಟ್ ವೆರಸ್ ICICನಲ್ಲಿ ಅದು ಹೇಗೆ ಬಂತು, ಸೊ ವೇರ್ ಇಸ್ ದ ರೂಟ್ ಆಫ್ ಇಟ್ ಅನ್ನುವಂಥದ್ದನ್ನು ಹೇಳ್ಕೊಡ್ತಾರೆ. ಸೊ ಇನ್ ಡೆಪ್ತಾಗಿ ಹೇಳ್ಕೊಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಸಿಲೆಬಸ್ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರಬೇಕು ಮಕ್ಕಳಿಗೆ, ಮತ್ತು ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಆ್ಯಂಡ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡೋ ರೀತಿ ಹೇಳ್ಕೊಡೋ ಅಂಥ ಟೀಚರ್ಸ್ಗಳು ಕೂಡ ಬೇಕಾಗ್ತಾರೆ. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ನ ನೋಡಿಕೊಂಡು ಯು ಹ್ಯಾವ್ ಟು ಡಿಸೈಡ್. ಆ್ಯಂಡ್ ಕೆಲವೊಂದು ಸತಿ ಮಕ್ಕಳಿಗೆ ICIC ತುಂಬ ಬರ್ಡನ್ ಅಂತ ಅನ್ನಿಸ್ಬೋದು, ಬಿಕಾಸ್ ಸಿಲೆಬಸ್ ಹ್ಯೂಜ್ ಇರುತ್ತೆ ಮತ್ತು ಕಂಟೆಂಟ್ ಕೂಡ ಮಕ್ಕಳಿಗೆ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೂ ಸ್ವಲ್ಪ ಕಷ್ಟ ಆಗುವಂಥದ್ದು. ಸೊ ಕೆಲವರು ಏನು ಮಾಡ್ತಾರೆ, ICICವರೆಗೂ ICIC ಒಂದು 8th 9th ಮಾಡಿಬಿಟ್ಟು ಆಮೇಲೆ CBSEಗೆ ಕೂಡ ಜಂಪ್ ಮಾಡ್ಕೊಳ್ತಾರೆ. ಸೊ ದ್ಯಾಟ್ ಮಕ್ಕಳಿಗೆ ಆಲ್ಮೋಸ್ಟ್ ಒಂದು ಫುಲ್ ಫ್ಲೆಜ್ ನಾಲೆಜ್ ಇರುತ್ತೆ 8th. ಸೊ 9th ಆ್ಯಂಡ್ 10th ಅವ್ರಿಗೆ ಈಸಿ ಆಗುತ್ತೆ. ಆ್ಯಂಡ್ ಸ್ಕೋರಿಂಗು ಕೂಡ ಈಸಿ ಆಗುತ್ತೆ ಮತ್ತು ಸ್ವಲ್ಪ ಜಾಸ್ತಿ ಸ್ಕೋರಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಶಿಫ್ಟಿಂಗ್ ಕೂಡ ಮಾಡ್ಕೊಳ್ತಾರೆ. ಸೊ ಇವಾಗ ನಾನು ಭೈರವ್ಗೆ ನೋಡೋಕ್ಕೆ ಹೋಗಿದ್ದಂಥದ್ದು ಇಟ್ಸ್ ಫಾರ್ LKG. UKG ಇಲ್ಲಿ ಆಲ್ರೆಡಿ ಲೋವರ್ ಕಿಂಡರ್ ಗಾರ್ಡನ್ ಆಲ್ರೆಡಿ ಮುಗಿಸಿದ್ದಾನೆ ಯೂರೋ ಕಿಡ್ಸಲ್ಲಿ. ಸೊ ಅವನಿಗೆ ಅಪ್ಪರ್ ಕಿಂಡರ್ ಗಾರ್ಡನ್ ಮುಗಿಸ್ಬೇಕಿತ್ತು. ದ್ಯಾಟ್ಸ್ ಯುವರ್ UKG ಅಪ್ಪರ್ ಕಿಂಡರ್ ಗಾರ್ಡನ್ಗೆ. ಸೊ ಅದಕ್ಕೆ ಸೇರಿಸ್ಬೇಕಿತ್ತು. ಆ್ಯಂಡ್ ಒಂದು ಕನ್ಫ್ಯೂಷನ್ ನನಗೇನಿತ್ತು ಅಂತಂದರೆ, ಇವನು 2020 ಬಾರ್ನ್ ಆಗಿರೋದ್ರಿಂದ ಇಸ್ ದೇರ್ ಎನಿ ಚಾನ್ಸಸ್ ಆಫ್ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಜಾಯಿನ್ ಮಾಡಿಸ್ಬೋದಾ ಅನ್ನೋವಂಥದ್ದಿತ್ತು. ಬಿಕಾಸ್ ಐ ಥಿಂಕ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ 60 days ಆಫ್ ರಿಲ್ಯಾಕ್ಸೇಷನ್ ಏನೋ ಕೊಟ್ಟಿದ್ದಾರೆ. ಬಟ್ ಅದನ್ನು ಮಾಡಿಕೊಂಡ್ರೂ ಇವನು ಬಾರ್ನ್ ಇನ್ ಸೆಪ್ಟೆಂಬರ್ ಆಗಿರೋದ್ರಿಂದ ಮಾರ್ಚ್ ತನಕ ಇತ್ತು. ಸೊ ಇವಾಗ ಅವನಿಗೆ 5 years 6 months ಆಗುತ್ತೆ. ಸೊ ಆ್ಯಸ್ ಆನ್ ಡೇಟ್ಗೆ ಹಾಗಾಗಿ 2 months ಆಫ್ ಡಿಲೇ ಏನಿದೆ ಅದು ಕೆನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಸೊ ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವನ್ನ ಡೈರೆಕ್ಟಾಗಿ ಈಗ ಹಾಕೋಕ್ಕಾಗಲ್ಲ. ಆ್ಯಂಡ್ ಇನ್ನೂ ಒಂದೇನು ಅಂತ ಹೇಳಿದ್ರೆ, ಯೂರೋ ಕಿಡ್ಸಲ್ಲಿ ಇಟ್ಸ್ ಅ ವೆರಿ ಫ್ರೆಂಡ್ಲಿ ಕೈಂಡ್ ಆಫ್ ಎನ್ವಿರಾನ್ಮೆಂಟ್ ವೇರ್ ಮಕ್ಕಳಿಗೆ ತುಂಬ ಏನು ಪ್ರೆಷರೈಸ್ ಮಾಡಲ್ಲ ಮತ್ತು ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಅನ್ನೋವಂಥದ್ದು ಇರೋದಿಲ್ಲ. ರ್ಯಾದರ್ ಕೆಲವು ಆ್ಯಕ್ಟಿವಿಟೀಸ್ ಮುಖಾಂತರ ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಈಗ ABCD ಆಗಿರ್ಬೋದು, 1 2 3 ನಂಬರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅದನ್ನು ಓದು ಅನ್ನೋ ಥರ ಹೇಳ್ಕೊಡೋದಿಲ್ಲ. ರ್ಯಾದರ್ ಇಟ್ ಈಸ್ ಮೋರ್ ಆಫ್ ಆ್ಯಕ್ಟಿವಿಟಿ. ರಿಮೆಂಬರೆನ್ಸ್ ಅನ್ನೋದು ಅವ್ರಿಗೆ ಹೆಂಗೆ ಬರುತ್ತೆ ಅಂದರೆ ಆ್ಯಕ್ಟಿವಿಟಿ ಮುಖಾಂತರ ಮೆಮೊರೈಸ್ ಮಾಡ್ಕೊಳ್ಳೋದು ಕೂಡ ಅವರು. ಸೊ ಆ ರೀತಿ ಅದನ್ನು ಬಿಲ್ಡ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಫುಲ್ ಫ್ಲೆಜ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ಬಿಟ್ರೆ ಅವ್ರಿಗೆ ಇವಾಗ. ಸೊ ಅದಕ್ಕೆ ವಾಟ್ ವಿ ಥಾಟ್ ಇಸ್ ಸ್ವಲ್ಪ ಯೂಸ್ ಟು ಆಗಲಿ ಅಂತ ಹೇಳಿ ನಾವು ಮೇನ್ ಸ್ಟ್ರೀಮ್ಗೆ ಅಪ್ಪರ್ ಕಾರ್ಡ್ ದಟ್ ಈಸ್ UKGಗೆ ಹಾಕ್ಬಿಡುವ ನಾವು ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಸೊ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ಬಿಕಾಸ್ ಇನ್ನು ಐ ಥಿಂಕ್ ಒಂದು ನೆಕ್ಸ್ಟ್ ವೀಕ್ ಇಲ್ಲ 15 days ಒಳಗಡೆ ಅದನ್ನು ಡಿಸೈಡ್ ಮಾಡಬೇಕಾಗತ್ತೆ. ನಾವು ಐದರ್ ಯೂರೋ ಕಿಡ್ಸಲ್ಲೇ ಕಂಟಿನ್ಯೂ ಮಾಡ್ತೀವ ಅಥವಾ ಮೇನ್ ಸ್ಟ್ರೀಮಿಗೆ ಜಂಪ್ ಮಾಡ್ತೀವ ಅಂತ ಹೇಳಿ. ಬಿಕಾಸ್ ಆಫ್ಟರ್ ದ್ಯಾಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಡೈರೆಕ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಸೀಟ್ಸ್ಗಳು ಕನ್ಸ್ಟ್ರೆಂಟ್ಸ್ ಆ ಥರ ಎಲ್ಲ ಆಗೋಗುತ್ತೆ. ಮತ್ತು ಸಿಟಿ ಒಳಗಡೆ ಇರುವಂಥ NPSಗಳೆಲ್ಲ ಆಲ್ಮೋಸ್ಟ್ ಫುಲ್ ಆಗೋಗ್ಬಿಟ್ಟಿರುತ್ತೆ. ಸೊ ದೇ ಫಾಲೋ ದಟ್ ಸ್ಟ್ಯಾಂಡರ್ಡ್ ರೇಷಿಯೋ ಎಲ್ಲ ಟೀಚರ್ ಟು ಸ್ಟೂಡೆಂಟ್ ರೇಷಿಯೋ.
ಸೊ ಅದೆಲ್ಲ ಫಿಲ್ ಆದಮೇಲೆ ಸ್ವಲ್ಪ ಅಡ್ಮಿಷನ್ಸಿಗೆ ಕಷ್ಟ ಆಗುತ್ತೆ. ಸೊ ಅವನೊಂದು ಸ್ವಲ್ಪ ಮೇನ್ ಸ್ಟ್ರೀಮ್ಗೆ ಈಗಲಿಂದ ಹಾಕಿದ್ರೆ 1 ವರ್ಷ ಮತ್ತು ಗ್ರೇಡ್ 1 ಅಷ್ಟೊತ್ತಿಗೆ ಅವ್ನು ಸೆಟ್ ಆಗ್ತಾನೆ ಅನ್ನೋವಂಥದ್ದು ಒಂದು ಮೈಂಡ್ ಸೆಟ್ಟು. ಸೊ ಇನ್ನೂ ಒಂದು ಸ್ಕೂಲ್ ಆ್ಯಕ್ಚುಲಿ ಭೈರವ್ ಫ್ರೆಂಡ್ ಮತ್ತು ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದಂಥದ್ದು ಮೈಸೂರು ರೋಡಲ್ಲಿ ಇರುವಂಥ ಮ್ಯಾರಿಗೋಲ್ಡ್ ಸ್ಕೂಲು. ಅಲ್ಲಿ ಕೂಡ ಹೋಗಬೇಕಿತ್ತು, ಬಟ್ ನಾವು ಬರೋಷ್ಟೊತ್ತಿಗೆ 4:30 ಆಗೋಗಿತ್ತಲ್ಲ, ಸೊ ಹಾಗಾಗಿ ಸ್ಕೂಲ್ ಕ್ಲೋಸ್ ಆಗೋಗಿತ್ತು. ನೋಡಬೇಕು, ಅದು ಒಂದು ಬ್ಯಾಕ್ ಆಫ್ ಮೈ ಮೈಂಡ್ ಅದು ಕೂಡ ಇದೆ. ಆ್ಯಂಡ್ ಇನ್ನೂ ಒಂದು 2-3 ಸ್ಕೂಲ್ನ ವಿಚಾರಿಸಿ ಈ ನೆಕ್ಸ್ಟ್ ವಾರದಲ್ಲಿ ಒಂದು ಸ್ಕೂಲ್ ಫಿಕ್ಸ್ ಮಾಡಬೇಕು. ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಎಲ್ಲ ಇದ್ನಲ್ಲ, ಸೊ ಹಾಗಾಗಿ ನನಗೆಲ್ಲೂ ಓಡಾಡೋಕ್ಕಾಗಲಿಲ್ಲ. ಏನು ಯಾವುದಕ್ಕೆ ಹಾಕಬೇಕು, ಏನು ವಾಟ್ ಈಸ್ ಇಟ್ ಅನ್ನೋ ಅಂಥದ್ದು ಗೊತ್ತಾಗಲಿಲ್ಲ ನನಗೆ. ಸೊ ಐ ಥಾಟ್ ದಿಸ್ ಈಸ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ಡೈರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಒಂಚೂರು ಅದು ಅಡ್ಜಸ್ಟ್ ಆಗೋಕ್ಕೆ ಅವ್ರಿಗೊಂದು 6 ತಿಂಗಳು 1 ವರ್ಷ ತೊಗೊಂಡ್ಬಿಡುತ್ತೆ. ಸೊ ಅದಕ್ಕೆ ಈ LKGನೇ ಅವ್ರಿಗೆ ಒಂದು ಸ್ವಲ್ಪ ಇವಾಗ ABCD ವರ್ಡ್ಸ್ ಹೇಳ್ಕೊಟ್ಟಿದ್ದಾರೆ, ಇನ್ನೂ ಸೆಂಟೆನ್ಸ್ ಏನೂ ಸ್ಟಾರ್ಟ್ ಆಗಿಲ್ಲ ಯೂರೋ ಕಿಡ್ಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅವನೇನು ಹೋಗ್ತಾನೆ UKGಗೆ, ಅಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ಸು ಮತ್ತು ಓರಲ್ಲು, ಸೊ ಇದನ್ನೆಲ್ಲ ಶುರು ಮಾಡ್ತಾರೆ. ಸೊ ವಿಚ್ ಇಸ್ ಸೆಂಟೆನ್ಸ್ ಎಲ್ಲ ಆಗಲೇ ಗೊತ್ತಾಗ್ಬಿಟ್ಟಿದ್ಯಾ? ಬರೆಯೋಕ್ಕೆಲ್ಲ ಹೇಳ್ಕೊಟ್ಟಿದ್ದಾರಾ? ಓಕೆ, ಬಾಯ್ ಇಲ್ಲಿ, ಐ ವಿಲ್ ಆಸ್ಕ್ ಯು ಸಮಥಿಂಗ್. ನೋಡುವ ಏನೇನು ಹೇಳ್ಕೊಟ್ಟಿದ್ದಾರೆ ಅಂತ ಯೂರೋ ಕಿಡ್ಸಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ. ನಿಂಗೆ ಏನೇನು ಗೊತ್ತು ಹೇಳು. ನಂಬರ್ಸ್ ಎಷ್ಟು ಗೊತ್ತು? 50 ತನಕ. 1 to 50. 100 ತನಕ ಗೊತ್ತಲ್ಲ. 200 300 ಎಲ್ಲ ಹೇಳ್ತೀಯ? ಬರೀ ಹೇಳೋದು. ಅಂದರೆ ನಂಬರ್ ನೇಮ್ಸ್ ಹೇಳ್ತಾ ಇದೆಯಾ ನೀನು? ಬರೆಯೋಕ್ಕೆ ಹೇಳ್ಕೊಟ್ಟಿರೋದು ಬರೀ 1 to 50 ಅಷ್ಟೇನಾ? ಮತ್ತು 100ವರೆಗೂ ಓರಲ್ ಅಷ್ಟೇ. ಓಕೆ, ನೆಕ್ಸ್ಟು ABCD. ಓಕೆ, ಆಮೇಲೆ ಹಿಂದಿ ಹೇಳ್ಕೊಟ್ಟಿದ್ದಾರೆ. ಹಿಂದಿ ಏನೇನು ಹೇಳ್ಕೊಟ್ಟಿದ್ದಾರೆ? ಅ ಆ ಇ ಈ ಉ ಊ ಋ ಎ ಐ ಓ ಔ ಅಂ ಅಹ. ಓಕೆ, ವೆರಿ ಗುಡ್. ಸೊ ಇದನ್ನು ಹೇಳೋದು, ಓದೋದು ಮತ್ತು ಬರೆಯೋದು. ಆಮೇಲೆ ನೆಕ್ಸ್ಟ್ ಏನು ಹೇಳ್ಕೊಟ್ಟಿದ್ದಾರೆ? ಕನ್ನಡ. ಕನ್ನಡ ಏನು ಹೇಳ್ಕೊಟ್ಟಿದ್ದಾರೆ? ಅ ಆ ಇ ಈ ಉ ಊ ಋ ಎ ಐ ಓ ಔ ಅಂ ಅಹ. ಓಕೆ, ಕನ್ನಡ ಇದೆಷ್ಟು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಅಷ್ಟೇ. ಮ್ಯಾಥ್ ಏನು ಹೇಳ್ಕೊಟ್ಟಿದ್ದಾರೆ? ಅಡಿಷನ್ ಸಬ್ಟ್ರಾಕ್ಷನ್ ಏನು ಹೇಳ್ಕೊಟ್ಟಿಲ್ಲ ಅಲ್ವಾ? ಬರೀ ನಂಬರ್ ನೇಮ್ಸ್ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ಓಕೆ, ಸೀಸನ್ಸ್ ಹೇಳ್ಕೊಟ್ಟಿದ್ದಾರೆ, ಕರೆಕ್ಟಾ? ಸೆಂಟೆನ್ಸ್ ಏನು ಹೇಳ್ಕೊಟ್ಟಿದ್ದಾರೆ? ಸೆಂಟೆನ್ಸ್ ಹೇಳ್ಕೊಟ್ಟಿದ್ದಾರೆ ಅಂದಿಲ್ಲ? I see a cat. ಓ, ಆ ಥರ, ಐ ಸಿ ಅ ಕ್ಯಾಟ್. ಓಕೆ, ನೆಕ್ಸ್ಟು A bug on the rug. ಅ ಬಗ್ ಆನ್ ದ ರಗ್. ಸೊ ಈ ಥರ ಓದೋದನ್ನು ಹೇಳ್ಕೊಟ್ಟಿದ್ದಾರೆ. ಓಕೆ, ಸೊ ಇದರದ್ದೇ ಇನ್ನೂ ಜಾಸ್ತಿ ಪ್ಯಾರಾಗ್ರಾಫ್ ಎಲ್ಲ ಬರೆಯೋದೆಲ್ಲ ಹೇಳ್ಕೊಡ್ತಾರೆ. ಓಕೆ, ಚೆನ್ನಾಗಿತ್ತಾ ಸ್ಕೂಲು? ನಾವಿವತ್ತು ಹೋದ್ವಲ್ಲ, ಚೆನ್ನಾಗಿತ್ತಾ ಅದು? ನಿಂಗೆ ಇಷ್ಟ ಆಯಿತಾ? ಇಷ್ಟ ಆಗಲಿಲ್ವಾ? ಯಾಕೆ? ನಾನು ಸ್ವರ ಸ್ಕೂಲ್ಗೆ ಹೋಗ್ಬೇಕಾ? ಸರಿ, ಆಯಿತು. ಸೊ ನೀವೇ ಕೇಳಿದ್ರಲ್ಲ ಏನೇನು ಹೇಳ್ಕೊಟ್ಟಿದ್ದಾರೆ ಅವ್ರ ಸ್ಕೂಲಲ್ಲಿ. ಸೊ ಇದಿಷ್ಟೇ ಹೇಳ್ಕೊಟ್ಟಿದ್ದಾರೆ. ಸೊ ಅದೇ ಆ ಕನ್ಫ್ಯೂಷನಲ್ಲೇ ಇದ್ದೀನಿ ನಾನಿನ್ನು. ನಾನು ಆಚೆ ಹೋಗಿ ಬರ್ತೀನಿ. ಓಕೆ, ಗೋ ಪ್ಲೇ ಆ್ಯಂಡ್ ಕಮ್ ಫಾಸ್ಟ್. ಓಕೆ, ಸೊ ನೋಡಬೇಕು, ಇನ್ನು ಅಪ್ಡೇಟ್ಸ್ ಹೇಳ್ತೀನಿ ನಿಮಗೆ ಯಾವ್ದು ಫಿಕ್ಸ್ ಮಾಡಿದೆ ಅಂತ ಹೇಳಿ. ಯೂರೋ ಕಿಡ್ಸಾ ಅಥವಾ ಬೇರೆ ಯಾವುದಾದ್ರೂ ಸ್ಕೂಲ್ ಫಿಕ್ಸ್ ಮಾಡಿದ್ನಾ ಅಂತ ಹೇಳಿ. ಸೊ ಎಸ್, ಇವತ್ತೆಲ್ಲ ಬರೀ ಹುಡುಕಾಟ ಆಗಿದೆ. ಸೊ ನೀವೇನಾದರೂ ನನಗೆ ಸುತ್ತಮುತ್ತ ಸಜೆಸ್ಟ್ ಮಾಡೋಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ, ಹೇಳಿ ಯಾವ ಸ್ಕೂಲ್ನ ಟ್ರೈ ಔಟ್ ಮಾಡಬೇಕು ಅಂತ. ಬಿಕಾಸ್ ನಾನು ಕೂಡ ಸೇಮ್ ಫೇಸಲ್ಲಿರೋದ್ರಿಂದ ನಿಮ್ಮ ಮಕ್ಕಳೇನಾದರೂ ಆಲ್ರೆಡಿ ಯಾವುದಾದ್ರೂ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಒಂದು ಮ್ಯಾಟರ್ ಆಗೋದೇನು ಅಂತ ಹೇಳಿದ್ರೆ, ಅವ್ರ ಕ್ಲಾಸಲ್ಲಿ ಇರುವಂಥ ಟೀಚರ್ ಯಾರು ಪಾಠ ಮಾಡ್ತಾರೆ ಅನ್ನೋವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸ್ಕೂಲ್ ಅನ್ನುವಂಥದ್ದು ಪ್ರತಿಯೊಂದೂ ಆಲ್ಮೋಸ್ಟ್ ಸ್ಟ್ಯಾಂಡರ್ಡೈಸ್ಡ್ ಆಗಿರುವಂಥ ಸಿಲೆಬಸ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಕರಿಕ್ಯುಲಮ್ ಅಥವಾ ಪೆಡಗಾಗಿ ಏನು ಬೇಕೋ ಅದನ್ನೇ ಫಾಲೋ ಮಾಡ್ತಾರೆ. ಓನ್ಲಿ ಥಿಂಗ್ ಈಸ್ ಅದನ್ನು ಹೇಗೆ ಮಕ್ಕಳಿಗೆ ತಲುಪಿಸ್ತಾರೆ, ಅವ್ರಿಗೆ ಹೇಗೆ ರೀಚ್ ಆಗ್ತಾರೆ ಅನ್ನೋವಂಥದ್ದು ಡೆಫಿನೆಟ್ಲಿ 100% ಇರುವಂಥದ್ದು ತಮ್ಮ ಟೀಚರ್ಸ್ ಮೇಲೆ. ಸೊ ಭೈರವ್ಗೆ ಕೂಡ ಅವನ ನರ್ಸರಿ ಟೀಚರ್ ಇನ್ನೂ ನೆನಪಿದ್ದಾರೆ. ಸೊ ಆ ರೀತಿ ಅದೊಂದು ಕನೆಕ್ಷನ್ ಬೆಳೆದು ಬಿಡುತ್ತೆ ಮಕ್ಕಳಿಗೆ.
ಆ್ಯಂಡ್ ಇದು ಹೆಂಗೆ ಅಂತ ಹೇಳಿದ್ರೆ ಒಂದು ದಿವಸ 2 ದಿವಸದಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ ಅವರಿಗೆ 10th ಒಂದು ಲಾಂಗ್ ಜರ್ನಿ ಅನ್ನುವಂಥದ್ದು. ತುಂಬ ಇದನ್ನು ನೋಡಿ ವಿಚಾರ ಮಾಡಿ ಹಾಕಬೇಕಾಗತ್ತೆ ನಾವು ಕೂಡ. ಬಿಕಾಸ್ ಸ್ಕೂಲ್ ಸೆಟ್ ಆಗಲಿಲ್ಲ ಅಂತಂದರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಬಾಯ್, ಲವ್ ಯು. ಸೊ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಫೇಸ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಐನೋ ತುಂಬ ಜನ ಪೇರೆಂಟ್ಸ್ ಇವಾಗ ಅಡ್ಮಿಷನ್ಸ್ ಮಾಡಿಸ್ತಾ ಇರ್ತೀರ, ನೀವು ಕೂಡ. ಓಕೆ, ಕೇರ್ಫುಲ್, ಲಿಫ್ಟಲ್ಲಿ ಓಡಾಡಬೇಡ. ನೀವು ಹೋಗಬೇಕಂದ್ರೆ ಹೇಳು, ನಾನು ಬರ್ತೀನಿ. ಸೊ ತುಂಬ ಜನ ಪೇರೆಂಟ್ಸ್ ಕೂಡ ನೀವು ಹುಡುಕ್ತಾ ಇರ್ತೀರ. ಸೊ ಮೇಕ್ ಅ ವೈಸ್ ಡಿಸಿಷನ್. 1 ಸತಿ ಇಲ್ಲ 2 ಸತಿ ಯೋಚನೆ ಮಾಡಿ ಸ್ಕೂಲಿಗೆ ಅಡ್ಮಿಷನ್ಸ್ ತೊಗೊಳ್ಳೋಣ. ಕಮಿಂಗ್ ಬ್ಯಾಕ್ ಟು ದ ಫೀ ಸ್ಟ್ರಕ್ಚರ್ ಹೇಳಬೇಕು ಅಂತಂದರೆ, ಕಂಪೇರ್ ಟು ರಾಜಾಜಿನಗರ್ ಅಥವಾ ಇಂದಿರಾನಗರ್ NPS ಏನಿದೆ, ಇದು ಫೀ ಸ್ಟ್ರಕ್ಚರ್ ತುಂಬ ಕಮ್ಮಿನೇ ಇದೆ. ಮತ್ತು ಯೂರೋ ಕಿಡ್ಸಿಂದ ಬಂದಿರೋರಿಗೆ ಅಂತ ಹೇಳಿದ್ರೆ ಆ ಮಕ್ಕಳಿಗೇ ಸ್ಪೆಷಲ್ ಡಿಸ್ಕೌಂಟ್ಸ್ ಅನ್ನೋವಂಥದ್ದನ್ನು ಕೊಡ್ತಾರೆ. ಆ್ಯಂಡ್ ಎಸ್, ಐ ಥಿಂಕ್ ಇಟ್ಸ್ ಪ್ರಿಟಿ ಮಚ್ ಓಕೆ ಅಂತ ಹೇಳ್ತೀನಿ. ಬಟ್ ಒಂದೇನು ಅಂತ ಹೇಳಿದರೆ, ಇದು ಹೊಸ ಸ್ಕೂಲು, ಹೊಸ ಬ್ರ್ಯಾಂಚ್ ಆಗಿರೋದ್ರಿಂದ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಬಿಲ್ಡ್ ಆಗಬೇಕು. ಇನ್ನೂ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಎಷ್ಟೊಂದು. ಸೊ ಅದು ಎಲ್ಲ ಬಂತು ಅಂದಮೇಲೆ ಐ ಥಿಂಕ್ ಅದು ಫುಲ್ ಫ್ಲೆಜ್ಡಾಗಿ ಬರೋದಕ್ಕೆ ಇನ್ನೊಂದು ಏನಿಲ್ಲ ಅಂದರೂ 2 ರಿಂದ 3 ವರ್ಷ ಬೇಕಾಗುತ್ತೆ. ಸೊ ಟು ಹ್ಯಾವ್ ಎವ್ರಿಥಿಂಗ್ ಲೈಕ್ ಒಂದು ಗುಡ್ ಆಡಿ ಬೇಕಾದರೆ ಆ್ಯಂಡ್ ಸ್ವಿಮ್ಮಿಂಗ್ ಪೂಲು ಎಲ್ಲನೂ ದೇ ಹ್ಯಾವ್ ದೇರ್ ಪ್ಲ್ಯಾನ್ ಸೆಟ್. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ಆ್ಯಸ್ ಆಫ್ ನಾವು ಲಾಸ್ಟ್ ಇಯರ್ 1 to 7 ಗ್ರೇಡ್ 1 to 7 ಗ್ರೇಡ್ವರೆಗೂ ಅಡ್ಮಿಷನ್ಸ್ ಆಗಿದೆ. ಸೊ ಈ ಸತಿಯಿಂದ ಗ್ರೇಡ್ 8ವರೆಗೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಗೋಯಿಂಗ್. ಚೆನ್ನಾಗಿತ್ತು. ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರೆಲ್ಲ ಏನೂ ಮಾತಾಡೋ ಹಾಗಿಲ್ಲ. ಓನ್ಲಿ ಥಿಂಗ್ ಈಸ್, ನಾನು ಆಗಲೇ ಹೇಳ್ದಂಗೆ, ಇಟ್ ಇಸ್ ದ ಟೀಚರ್ಸ್ ದ್ಯಾಟ್ ಮ್ಯಾಟರ್ ದ ಮೋಸ್ಟ್ ಅಂತ ಹೇಳ್ತೀನಿ. ಸೊ ಇಟ್ಸ್ ಅ ವೆರಿ ಲಾಂಗ್ ರಿಲೇಷನ್ಶಿಪ್. ಸೊ ನಾವು ಮ್ಯಾನೇಜ್ಮೆಂಟ್ ಜೊತೆ ಅಥವಾ ಇನ್ಯಾರೋ ಹೈಯರ್ ಅಥಾರಿಟೀಸ್ ಜೊತೆ ಮಾತಾಡ್ತೀವಿ. ಬಟ್ ಆದರೆ ದ ಮೇನ್ ಬೇಸಿಕ್ ಕಾಂಟ್ಯಾಕ್ಟ್ ಏನಿದೆ ಅದು ಟೀಚರ್ಸು. ಸೊ ಅವ್ರ ಜೊತೆ ಮಕ್ಕಳು ಹೇಗೆ ಹೊಂದ್ಕೊಳ್ತಾರೆ ಅನ್ನೋದು ಇಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ದಟ್ ಈಸ್ ವಾಟ್ ಮ್ಯಾಟರ್ಸ್ ಅ ಲಾಟ್. ಸೊ ಎಸ್, ಇದು ನನ್ನ ಒಪಿನಿಯನ್. ಆ್ಯಂಡ್ ಸ್ಟಿಲ್ ಕನ್ಫ್ಯೂಸ್ಡ್ ಎಂತಕ್ಕೆ ಹಾಕಬೇಕು, ಎಲ್ಲಿಗೆ ಹಾಕಬೇಕು ಅಂತ. ಸೊ ಡೆಫಿನೆಟ್ಲಿ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ, ಎಲ್ಲಿ ಹಾಕ್ತೀನಿ ಏನು ಅಂತ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.